ಹಾಯ್ ಫ್ರೆಂಡ್ಸ್, ನಾವು ಇವಾಗಿದ್ದೀವಿ ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಹೆಚ್ ಒ ಡಿ ಆದಂತಹ ಡಾಕ್ಟರ್ ಎ ಆರ್ ಅಶ್ವಥ್ ಸರ್ ಜೊತೆಗೆ ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಇವತ್ತು DSI ಇನ್ಸ್ಟಿಟ್ಯೂಟ್ಸಲ್ಲಿ ಈ ಲೆವೆಲ್ ಟಾಪ್ಗಿದೆ ಅಂತಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಮುಖ್ಯ ಕಾರಣನೇ ನಮ್ಮ ಎ ಆರ್ ಅಶ್ವಥ್ ಸರ್ ಅವ್ರ ಸಿನ್ಸಿಯಾರಿಟಿ ಅಂತಲೇ ಹೇಳ್ಬೋದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್, ಇವತ್ತು ಎತ್ನಿಕ್ ಡೇ ನಡೀತಾ ಇದೆ. ಸೊ ಸ್ಟೂಡೆಂಟ್ಸ್ಗೆ ಮತ್ತು ನಮ್ಮ ಆಡಿಯನ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? overall development of a student is an important aspect in the present scenario. ಎಜುಕೇಷನ್ ಜೊತೆಗೇನೆ ಬೇರೆ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲ ಒಗ್ಗೂಡಿಸ್ಕೊಂಡು ಮಾಡಿದ್ರೇ ಅದು ಓವರಾಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಥನಿಕ್ ಡೇ ಮಾಡ್ತಾ ಇದ್ದೇವೆ. ಈ ವಾರದಲ್ಲಿ ಬೇರೆ ಕಾರ್ಯಕ್ರಮಗಳು ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಕಲ್ಚರಲ್ ಅದರ್ ಆಕ್ಟಿವಿಟೀಸ್ ಲೈಕ್ ಕ್ವಿಝು, ರಂಗೋಲಿ ಕಾಂಪಿಟೇಷನ್ನು, ಈ ರೀತಿ ಬೇರೆ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಸ್ಟೂಡೆಂಟ್ಸ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸೊ ಎಲ್ಲ ಒಂದು ಕಡೆ ನಮಗೂ ಈ ಥರದ್ದು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಸ್ಟೂಡೆಂಟ್ಸ್ ಆಸಕ್ತಿನೂ ಹೆಚ್ಚಾಗ್ತದೆ. ಜೊತೆಗೆ ಓದೋದ್ರ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ಎಲ್ಲ ಇನ್ವಾಲ್ವ್ ಆಗೋದ್ರಿಂದ ನೋಡ್ತಾ ಇದ್ದರೆ ಒಳ್ಳೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಹುಡುಗರಿಗೆ ಅಂತ ನನ್ನ ಅಭಿಪ್ರಾಯ. ಸರ್, ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಅಂತಂದರೆ ಈ ರೀತಿ ನಾನು ಬಂದು ಆ್ಯಕ್ಚುಲಿ ನಮ್ಮ ಹೈಲಿ ರೆಪ್ಯೂಟೆಡ್ ಕಾಲೇಜಲ್ಲಿ ಪ್ರೆಸ್ ಪರ್ಮಿಷನ್ ಎಲ್ಲ ಸಿಗೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಸರ್ ಹತ್ರ ಬಂದು, ಸರ್ ಈ ರೀತಿ ನಾನೊಂದು ಪ್ರೋಗ್ರಾಮ್ ಮಾಡಬೇಕು ಕಾಲೇಜಲ್ಲಿ ಎತ್ನಿಕ್ ಡೇಗೆ ಈವೆಂಟ್ ಮಾಡೋಣ ಅಂದ್ಕೊಂಡಿದ್ದೆ ಅಂತಂದರೆ ಅವರು ಖುದ್ದಾಗಿ ನಮಗೆ ಎಲ್ಲ ಮಾಡಿಕೊಟ್ಟು ಹತ್ರದ ಇತ್ತು ಎಲ್ಲರ ಹತ್ರ ಮಾತಾಡಿಸಿ ಪರ್ಮಿಷನ್ ತೊಗೊಟ್ಟಿದ್ದಾರೆ. ಸೊ ಬರೀ ಅಂದರೆ HOD ಸರ್ ಅಂದ ತಕ್ಷಣ ತುಂಬ ಜನ ಎಲ್ಲರೂ ತುಂಬ ಸ್ಟ್ರಿಕ್ಟು. ಸೊ ಕ್ಲಾಸಸ್ ರೆಗ್ಯುಲರಾಗಿ ಅಟೆಂಡ್ ಆಗಬೇಕು, 75% ಅಲ್ಲ 90% ಅಟೆಂಡೆನ್ಸ್ ಇರಬೇಕು. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅವ್ರ ಮೇಯ್ನ್ ಇಂಟೆನ್ಷನ್ ಏನು ಅಂತಂದರೆ ಸುಮ್ಮನೆ ಏನೋ ಬರ್ತಾರೆ ಕಾಲೇಜ್ಗೆ, ಓದ್ತಾರೆ, ಒಂದು ಇಂಜಿನಿಯರಿಂಗ್ ಡಿಗ್ರಿ ತೊಗೊಂಡು ಹೋಗ್ತಾರೆ ಅಂತಲ್ಲ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ 100% ಪ್ಲೇಸ್ಮೆಂಟ್ಸ್ ಆಗಬೇಕು ಅಂತ ಎಲ್ಲರ ಕೈಯಲ್ಲಿ ಈ ಕಾಲೇಜಿಂದ ಹೊರಗಡೆ ಇಟ್ಮೇಲೆ ಅವ್ರು ಕಷ್ಟಪಡಬಾರ್ದು ಸ್ಟೂಡೆಂಟ್ಸು. ಎಲ್ಲರ ಕೈಯಲ್ಲೂ ಜಾಬ್ ಇರಲಿ, ಅವ್ರ ಮುಂದಕ್ಕೆ ಜೀವನ ಚೆನ್ನಾಗಿರಲಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಅಷ್ಟೊಂದು ಸಿನ್ಸಿಯಾರಿಟಿಯಾಗಿ ಅಷ್ಟೊಂದು ಸ್ಟ್ರಿಕ್ಟಾಗಿರ್ತಾರೆ ಹೊರತು ಬೇರೆ ಏನೂ ರೀಸನ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಅದೊಂದು ಇದರಿಂದ ನಾನು ನಮ್ಮ ಚಾನೆಲ್ ಕಡೆಯಿಂದ ಹಾಗೂ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ಎಸ್ಪೆಷಲಿ ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಮೈ ಮಿಸ್ಟರ್ HOD ಸರ್ ಆದಂತಹ ಎ ಆರ್ ಅಶ್ವಥ್ ಸರ್ ಅವ್ರಿಗೆ. ಓಕೆ ಸರ್, ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಕಾಲೇಜು ಗೊತ್ತು 1960 ಸಮ್ವೇರ್ ಸ್ಟಾರ್ಟ್ ಆಗಿದೆ. ಸೊ ಯಾವರೇ ಆಗಿರಲಿ ಇಂಜಿನಿಯರಿಂಗ್ ಸಿಟಿ ಆದ ತಕ್ಷಣ DSI ಅಂತಂದರೆ ಫಸ್ಟು ಟಾಪ್ ಪ್ರಿಫರೆನ್ಸಲ್ಲಿ ಅವರು ಕೊಡ್ತಾರೆ ಅಲ್ವಾ? ಸೊ ಅಂಥದ್ರಲ್ಲಿ ಈ ಕಾಲೇಜ್ಗೆ ಇಷ್ಟೊಂದು ರೆಪ್ಯುಟೇಷನ್ ಬರೋಕ್ಕೆ ಕಾರಣ ಏನು? ಪ್ಲಸ್ ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ಲೇಸ್ಮೆಂಟ್ ಆಗೋಕ್ಕೆ ತುಂಬ ಜನ, ಅಂದರೆ ಆಲ್ಮೋಸ್ಟ್ ಅಲ್ಲಿ 100% ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅವರೆಲ್ಲ ಏನಕ್ಕೆ ಇಷ್ಟೊಂದು ಟೆಲಿಕಮ್ಯುನಿಕೇಷನ್ ಪ್ರಿಫರೆನ್ಸ್ ಕೊಡ್ತಾರೆ? ಪ್ಲಸ್ ಟೆಲಿಕಮ್ಯುನಿಕೇಷನ್ ಈ ಒಂದು ಕಾಲೇಜಲ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ? ಸೊ ಕಾಲೇಜ್ ಫೌಂಡರ್ ಯಾರು, ಅದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ಪ್ಲೀಸ್. ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ started with visionary founder late Shri R. Dayanand Sagar. ಸೊ ಅವರು ಬೆಳೆಸಿದಂಥ ಸಂಸ್ಥೆ, ಹುಟ್ಟಾಕಿ ಬೆಳೆಸಿದಂಥ ಸಂಸ್ಥೆ. ಈಗ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜು ನಾಟ್ ಓನ್ಲಿ ಇನ್ ದ ಸ್ಟೇಟ್, in international, which is having its own recognition even in the international community also. The Dayanand Sagar College of Engineering is situated in the heart of the city with 28 acres of land, and which is running almost all engineering disciplines. So 16 engineering disciplines are there in the Dayanand Sagar College of Engineering, and 15 postgraduate departments are there in the department, and almost all engineering departments have been recognized by VTU as a research centers. So our department, and the Department of Telecommunication Engineering, is started in 1991, and now the intake for our telecommunication is 120. We have one postgraduate program, that is digital communication and networking, with an intake of 18 students, and which is started in 2006. Our telecom department students are performing outstandingly, to say
the last batch of ours having maximum placements across all the departments in the institutions. More than 85% of the students have been placed in the different companies which have come to the department. And last year, our students published maximum number of papers compared to all other departments in national and international conferences as well as in the journals. And our students are bagging continuously the university ranks. In fact, Dayanand Sagar College of Engineering bagged highest ranks in the university the last year. And in that we have 3 ranks to the departments, 2 undergraduate ranks and 1 postgraduate ranks. And we are proudly say that the telecommunication is doing good in the institution. Sir, it's all because of your support and strict and sincerity. Anyway friends, ಸೊ ಇನ್ನೊಂದೇನು ಅಂತಂದರೆ ಎಸ್ಪೆಷಲಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂತಂದರೆ ವಿ ಗಾಟ್ ಅ ಹ್ಯೂಜ್ ಕ್ಯಾಂಪಸ್. ನಮ್ಮ ಸರ್ ಹೇಳ್ದಂಗೆ 28 ಎಕರ್ಸಲ್ಲಿದೆ. ಸೊ ಯಾವುದಾದ್ರೂ ಹಾಫ್ ಡೇ ಇದ್ದರೆ ಇಲ್ಲ ಅಂತಂದರೆ ಸಪೋಸ್ ಯಾರಾದರೂ ಬಂಕ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅವ್ರು ಎಲ್ಲಿ ಹೋಗಬೇಕು, ಹೊರಗಡೆ ದುಡ್ಡಿಲ್ಲ, ಲೈಕ್ ಸಮ್ ವಾಟ್ ಎವರ್ ಅಂದರೆ ತುಂಬ ಸ್ಪೆಂಡ್ ಆಗುತ್ತೇನೋ ಅಂಥವ್ರಿಗೂ ಒಳ್ಳೆ ಕ್ಯಾಂಪಸ್ ಇದೆ. ಎಲ್ಲಾದರೂ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಈವ್ನಿಂಗ್ವರೆಗೂ. ಆ್ಯಂಡ್ ವಂಡರ್ಫುಲ್ ಲೈಬ್ರರೀಸ್. ಅದು ಒಂದು ಬಿಲ್ಡಿಂಗ್ ಅಂತೂ ಸಪ್ರೇಟಾಗಿ ಲೈಬ್ರರಿಗೆ ಆ್ಯಂಡ್ ವಿ ಗಾಟ್ ಸಿ ಡಿ ಸಾಗರ್ ಆಡಿಟೋರಿಯಂ, ಆಂಫಿ ಥಿಯೇಟರ್, ಫುಟ್ಬಾಲ್ ಗ್ರೌಂಡ್ಸ್, ಎವ್ರಿಥಿಂಗ್. ಸೊ ಎಲ್ಲಿ ಯಾವ ಕಡೆಯಿಂದನೂ ಬೇಜಾರಾಗುವಂಥ ಸೀನೇ ಇಲ್ಲ. ಫೈನ್ ಫ್ರೆಂಡ್ಸ್, ನಮ್ಮ ಚಾನಲ್ ಕಡೆಯಿಂದ ನಮ್ಮ HOD ಸರ್ಗೆ ನಾನು ಧನ್ಯವಾದ ತಿಳಿಯೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ಹೋಗೋಣ, ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡ್ಸ್ಕೊಳ ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ನೋಟಿಸ್ ಬೋರ್ಡ್ ಹತ್ರ. ಸೊ ಡಿಪಾರ್ಟ್ಮೆಂಟ್ ನೋಟಿಸ್ ಬೋರ್ಡ್ ಅಂದರೆ ಕಾಲೇಜಲ್ಲಿ ಏನೇ ಇವೆಂಟ್ಸ್ ನಡೀಲಿ, ಇಲ್ಲಾಂತಂದರೆ ಎಲ್ಲಾದರೂ ಪ್ಲೇಸ್ಮೆಂಟ್ಗೆ ರಿಕ್ರೂಟ್ಮೆಂಟ್ ಆಗ್ತಾಯಿದೆ, ಇಲ್ಲಾಂತಂದರೆ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ, ಇಲ್ಲಾಂತಂದರೆ ಟೆಕ್ನಿಕಲ್ ಆಗಿ ಇಡೀ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಏನು ನಡೀಲಿ, ವಾಟ್ ಎವರ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ನಮ್ಮ ನೋಟಿಸ್ ಬೋರ್ಡಲ್ಲೇ ಸಿಗುತ್ತೆ. ಸೊ ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ HOD ಸರ್ ಯಾವ ಲೆವೆಲ್ಗೆ ಮೋಟಿವೇಟ್ ಮಾಡ್ತಾರೆ ಅಂತಂದರೆ ಸ್ಟೂಡೆಂಟ್ಸ್ನ ಏರಿದ್ರು ಪ್ರತಿಯೊಬ್ಬರು ಅವರು ಇಷ್ಟಪಡ್ತಾರೆ ಜೀವನದಲ್ಲಿ ನಾನಾದರೂ ಒಂದು ಸತಿ ಅಲ್ಲಿ ಫೋಟೋ ಹಾಕ್ಸ್ಬೇಕು ಅಂತ. ಅದು ಯಾಕೆ ಅಂತಂದರೆ ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಟಾಪರ್ಸ್ ಇದ್ದಾರೆ ಆಮೇಲೆ. ಸೊ ನನಗೂ ಇಷ್ಟನೇ ಟಾಪರ್ ಬರಬೇಕು ಅಂತ, ಬಟ್ ಆಗ್ತಾಯಿಲ್ಲ. ಸ್ಟಿಲ್ ಐಲ್ ಟ್ರೈ. ಸೊ ಇದೊಂದು ಒಳ್ಳೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದಲ್ಲಿ ಲೈನಾಗಿದೆ ಎಲ್ಲ ಟಾಪರ್ಸ್ ಲಿಸ್ಟ್. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ತರಂಗ ಅಂತ. ಸೊ ಆ್ಯಕ್ಚುಲಿ ಏನು ಅಂತಂದರೆ ಈ ಸತಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಫೆಸ್ಟ್ಗೂ ಒಂದು ಡಿಫ್ರೆಂಟ್ ಹೆಸರು ಇಡ್ತೀವಿ. ಆ ಹೆಸರಿಗೆ ಒಂದು ಮೀನಿಂಗ್ ಇರುತ್ತೆ. ಸೊ ಆ್ಯಕ್ಚುಲಿ ಈ ಸತಿ ತುಂಬ ಕಾನ್ಫ್ಲಿಕ್ಟ್ಸ್ ಆಗಿತ್ತು, ಯಾವ ಹೆಸರಿಡಬೇಕು, ಯಾವ ಹೆಸರಿಡಬೇಕು ಅಂತ. ಬಟ್ ನಮ್ಮ HOD ಸರ್ ಇದನ್ನು ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ. ಯಾಕಂತಂದರೆ ಇದೊಂದು ಮೀನಿಂಗ್ಫುಲ್ ತರಂಗ ಅಂತ. ತರಂಗ ಅಂತಂದರೆ ನಥಿಂಗ್ ಬಟ್ ಕಮ್ಯುನಿಕೇಷನ್ ಲೈನ್ಸ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಮೀನಿಂಗ್ ಬರುತ್ತೆ ಅಂತ ತರಂಗ ಅಂತ ಹೆಸರಿಟ್ಟಿದ್ದೀವಿ. ಸೊ ಈ ಒಂದು ಫೆಸ್ಟು ಇವತ್ತು ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ 10 ಡೇಸ್ ನಡೆಯುತ್ತೆ. ಇನ್ನು ಮುಂದಿನ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ವಿ ಗಾಟ್ ಎಂಥೂಸಿಯಾಸ್ಟಿಕ್ ಟೀಚಿಂಗ್ ಫ್ಯಾಕಲ್ಟೀಸ್ ಅಂತ. ಸೊ ಇಲ್ಲಿ ಎಲ್ಲ ನಮ್ಮ ಲೆಕ್ಚರರ್ಸ್ ಇದ್ದಾರೆ. ಸೊ ಇವತ್ತೆಲ್ಲ ಡಿಫ್ರೆಂಟ್ ಆಗಿದ್ದಾರೆ ಯಾಕಂದರೆ ಎತ್ನಿಕ್ ಡೇ ಅಂತ. ಸೊ ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್. ಒನ್ ಮೋರ್ ಕ್ವಶನ್ ಮ್ಯಾಮ್. ಕ್ಲಾಸಲ್ಲಿ ನೀವು ಪಾಠ ಮಾಡ್ತಾಯಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಒಂದೊಂದು ಸತಿ ಏನೋ ಮಾತಾಡೋದು, ಇಲ್ಲಾಂತಂದರೆ ಸಮ್ವಾಟ್ ಲೈಕ್ ಮರ್ಮರಿಂಗ್ ಏನೋ ಮಾಡ್ತಾರೆ. ಸೊ ಕೆಲವೊಮ್ಮೆ ಇರಿಟೇಟಿಂಗ್ ಆಗುತ್ತಲ್ಲ ಮ್ಯಾಮ್, ಅಂಥ ಟೈಮಲ್ಲಿ ಏನು ಮಾಡಬೇಕು ಅನಿಸುತ್ತೆ ಸ್ಟೂಡೆಂಟ್ಸ್ನ? ಅಲ್ಲ, ಅದೇ ಬೈಬೇಕು ಅನಿಸುತ್ತೆ. ಸೊ ಆಬ್ವಿಯಸ್ಲಿ ಬೈಯೋದಿದ್ದೇ ಇದೆ, ಬೈತೀವಿ. ಎವ್ರಿ ಆರ್ ಒಂದಿಬ್ರಿಗಾದರೂ ಹೇಳ್ಸಿ ಬೈದು ಅವರಿಗೆ. ಸೊ ಆಮೇಲೆ ನಮ್ಮದು ಕಂಟಿನ್ಯೂ ಮಾಡ್ತೀವಿ ಸ್ಟಡೀಸ್, ಐ ಮೀನ್ ವಾಟ್ ಎವರ್ ಟೀಚಿಂಗ್. ಆ್ಯಕ್ಚುಲಿ ಏನು ಗೊತ್ತಾ, ಯಾಕೆ ಬೈಯೋದು ಅಂತಂದರೆ ಈ ನಮ್ಮ ಟೀಚರ್ಸು ಮತ್ತು ನಮ್ಮದೇ ರಿಲೇಷನ್ಶಿಪ್ ಯಾವ ಥೀರಿ ಅಂದರೆ ತಾಯಿ ಮಕ್ಕಳ ಥರ. ಮಕ್ಕಳಿಗೆ ಒಂದು ಸತಿ ಹೇಳಿದಾಗ ಅವರು ತಿಳ್ಕೊಳ್ಳಲ್ವಾ, ಒಂದು ಸತಿ ಬೈದರೆ ಮತ್ತೆ ಹೊಡೆದ್ರೆ ಮತ್ತೆ ಅವರೇ ದಾರಿಗೆ ಬರ್ತಾರೆ ಅಂತ ಅವರೇ ಅದೇ ರೀತಿಲಿ ಮಾಡೋದು. ಸೊ ಯಾವುದೇ ಸ್ಟೂಡೆಂಟ್ಸು ಅದನ್ನು ತಪ್ಪಾಗಿ ತಿಳ್ಕೊಂಡಿರೆ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ನನ್ನೊಂದು ವಿನಂತಿ. ಓಕೆ ಫ್ರೆಂಡ್ಸ್, ಇವಾಗ ನಾವಿದ್ದೀವಿ ನಮ್ಮ ಸಂತೋಷ್ ಸರ್ ಮತ್ತು ಕಿರಣ್ ಸರ್ ಜೊತೆ. ನಮ್ಮ ಕಿರಣ್ ಸರ್ ಅಂತೂ ಪಕ್ಕಾ ಫುಲ್ಲು ಟ್ರೆಡಿಷ್ನಲ್ ಆಗಿ ಬಂದುಬಿಟ್ಟಿದ್ದಾರೆ. ಸೊ ನಮಗೂ ಖುಷಿ ಆಗುತ್ತೆ, ಯಾಕಂತಂದರೆ ಬರೀ ಸ್ಟೂಡೆಂಟ್ಸು ಟ್ರೆಡಿಷ್ನಲ್ ಆಗಿ ಬಂದರೆ ಇವತ್ತು ಎತ್ನಿಕ್ ಡೇ ನಡೀತಾ ಇದೆ ಅಂತಂದರೆ
ಎಲ್ಲೋ ಒಂದು ಕಡೆ ಸಣ್ಣ ಇದಿರುತ್ತೆ ಅಲ್ವಾ. ಸೊ ಅಂಥದ್ರಲ್ಲಿ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಮ್ಮ ಕಿರಣ್ ಸರ್ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಇದೇ ರೀತಿ ಬಂದಿದ್ದಾರೆ, ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಬ್ರು ಇದ್ದಾರೆ ನಮ್ಮ ಸಂತೋಷ್ ಸರ್ ಅಂತ. ಹೇಳಬೇಕು ಅಂತಂದರೆ ಅವರು ಜಾಸ್ತಿ ಮಾತಾಡೋದೆಲ್ಲ ತುಂಬ ಸೈಲೆಂಟಾಗಿರ್ತಾರೆ. ಅವ್ರು ನೋಡಿ ತುಂಬ ಸ್ಟೂಡೆಂಟ್ಸ್ ಕಲ್ತ್ಕೋಬೇಕು ಅನಿಸುತ್ತೆ. ಯಾಕೆಂತಂದರೆ ಇನ್ನೊಂದೇನು ಅಂತಂದರೆ ಅವ್ರ ಜೊತೆ ಮಾತಾಡೋಕ್ಕೆ ಸ್ಟೂಡೆಂಟ್ಸ್ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಅವರು ಆ್ಯಕ್ಚುಲಿ ಜಾಸ್ತಿ ಮಾತಾಡಲ್ವಲ್ಲ, ಸೊ ಯಾರಿಗೂ ಭಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು. ಎನಿವೆ ಫ್ರೆಂಡ್ಸ್, ಇವಾಗ ಸರ್ ಜೊತೆ ಮಾತಾಡೋಣ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ಟೂಡೆಂಟ್ಸು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರಬೇಕು, ಓದೋದು ಒಂದೇ ಅಂತಲ್ಲ. ಸೊ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟಲ್ಲಿ ಫೆಸ್ಟ್ ಮಾಡ್ತಾ ಇದ್ದಾರೆ ತರಂಗ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅವರ್ ವರ್ಕ್ ಇಸ್ ಟು ಜಸ್ಟ್ ಮೋಟಿವೇಟ್ ದ ಸ್ಟೂಡೆಂಟ್ಸ್. ನಾವು ಮೋಟಿವೇಟ್ ಮಾಡ್ತಾ ಇರ್ತೀವಿ ಅವಾಗವಾಗ. ಮೇ ಬಿ ಯಾವುದೇ ಒಂದು ವ್ಯೂನಲ್ಲಿರ್ಬೋದು, ಬೈಬೋದು ಅಥವಾ ಹೇಳ್ಬೋದು ಅವರಿಗೆ ಈ ಥರ ಮಾಡಿ ಅಂತಂದ್ಬಿಟ್ಟು. ಸೊ ದೇ ಆರ್ ಡೂಯಿಂಗ್ ಗುಡ್. ಆಬ್ವಿಯಸ್ಲಿ ಡಿಪಾರ್ಟ್ಮೆಂಟ್ ಒಳ್ಳೇದಕ್ಕೋಸ್ಕರನೇ ನಾವೆಲ್ಲವೂ ವರ್ಕ್ ಮಾಡ್ತಾ ಇದ್ದೀವಿ. ಇವಾಗ ಸಂತೋಷ್ ಸರ್ ಜೊತೆ ಮಾತಾಡೋಣ. ಏನು ಅಂತಂದರೆ ಸಂತೋಷ್ ಸರ್ ಆ್ಯಕ್ಚುಲಿ ಕ್ಲಾಸಸ್ ನಡೀತಾ ಇರುತ್ತೆ. ಸಂತೋಷ್ ಸರ್ ಸಡನ್ನಾಗಿ ಬಂದುಬಿಟ್ಟಿದ್ದಾರೆ ಕ್ಲಾಸ್ಗೆ. ಎಲ್ರಿಗೂ ಎಲ್ಲ ಒಂದು ಕಡೆ 10 ಮಿನಿಟ್ಸ್ ಸೇವ್ ಆಯಿತು ಅನ್ನೋ ಖುಷಿ ಇರುತ್ತೆ. ಇನ್ನೊಂದೇನು ಅಂತಂದರೆ ಸರ್ ಯಾತಕ್ಕೋಸ್ಕರ ಬರ್ತಾರೆ ಅಂತಂದರೆ ಪ್ರತಿಯೊಬ್ಬ ಸ್ಟೂಡೆಂಟೂ ಪ್ಲೇಸ್ ಆಗಬೇಕು, ಅವ್ರಿಗೆ ಒಳ್ಳೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ಬರ್ತಾರೆ. ಸೊ ಆದ್ರೂ ತುಂಬ ಜನ ಸ್ಟೂಡೆಂಟ್ಸು ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರು ಏನಕ್ಕೆ ಯಾತಕ್ಕೋಸ್ಕರ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಒಂದು ಸತಿ ಡಿಸಿಷನ್ ತೊಗೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವಾಗ ಇಲ್ಲ, ಎಲ್ಲರೂ ಬೈತಾ ಇದ್ದಾರೆ, ಅಟ್ಲೀಸ್ಟ್ ಯಾರಾದರೂ ಒಬ್ಬರಾದರೂ ಇರಬೇಕು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ. ಸೊ ಅದಕ್ಕೆ ಎಲ್ಲರೂ ಬೈತಾ ಇದ್ದರೆ ಅಟ್ಲೀಸ್ಟ್ ಏನೂ ಬೈಯೋದಿಲ್ಲ. ಬೈತೀನಿ, ಬಟ್ ಆ ಥರ ಏನು ಜಾಸ್ತಿ ಏನು ಬೈಯೋದಿಲ್ಲ ನಾನು. ಆಮೇಲೆ ಪ್ಲೇಸ್ಮೆಂಟ್ ಬಗ್ಗೆ ಅಂದರೆ ಅದೇ, ಇವಾಗ ಕಾಲೇಜ್ ಆದಮೇಲೆ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಬೇಕು, ಸೊ ಪ್ಲೇಸ್ ಆಗಬೇಕು, ಅದೊಂದು ಉದ್ದೇಶ ಇರುತ್ತೆ. ಸೊ ಅದಕ್ಕೆ ಪ್ಲೇಸ್ ಆಗಬೇಕು ಅನ್ನೋದೊಂದು ಉದ್ದೇಶ ನನಗೆ ಅಷ್ಟೇ, ಅದು ಬಿಟ್ಟು ಬೇರೆದೇನು. ಸಾಸುಮ್ ಸರ್. ಓಕೆ, ಬನ್ನಿ ಇಲ್ಲಿ ಇವಾಗ ನಮ್ಮ ಜೊತೆ ನಮ್ಮ ಕ್ಲಾಸ್ ಟೀಚರ್ ಆದಂಥ ಪುಷ್ಪ ಮ್ಯಾಮ್ ಅವರಿದ್ದಾರೆ. ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. Good morning. Students, at this stage, you're very enthusiastic. Not only you're good at studies, but also in this extracurricular activities. But keep this enthusiasm throughout your life. So, wish you all the best for Tarang 2015. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಓಕೆ, ಇವಾಗ ನಮ್ಮ ಜೊತೆ ನಮ್ಮ ಫೇವ್ರೆಟ್ ನಾಗರತ್ನ ಮ್ಯಾಮ್ ಅವರಿದ್ದಾರೆ. ಯಾಕೆ ಫೇವ್ರೆಟ್ ಅಂತಂದರೆ ಆ್ಯಕ್ಚುಲಿ ಏನು ಅಂತಂದರೆ ಬೈಯೋದಂತಲ್ಲ, ಆ್ಯಕ್ಚುಲಿ ಏನು ಅಂತಂದರೆ ಅವರು ಆ್ಯಕ್ಚುಲಿ ಇವಾಗ ಅಟ್ ಪ್ರೆಸೆಂಟ್ C++ ಕ್ಲಾಸ್ ತೊಗೋತಾ ಇದ್ದಾರೆ. C++ ಹೇಳಬೇಕು ಅಂತಂದರೆ ತುಂಬ ಟಫ್ ಸಬ್ಜೆಕ್ಟು. ಆಬ್ವಿಯಸ್ಲಿ ಎಲ್ಲ ಟಫ್ ಸಬ್ಜೆಕ್ಟೇ. ಬಟ್ ಏನು ಅಂತಂದರೆ ಎಲ್ಲೋ ಒಂದು ಕಡೆ ನನಗಂತೂ ಏನೂ ಅರ್ಥ ಆಗಲ್ಲ, ಯಾಕಂತಂದರೆ ನಾನು ಡಿಪ್ಲೊಮಾ ಬ್ಯಾಕ್ಗ್ರೌಂಡು. ಸೊ ಹಾಗಾಗಿ ತುಂಬ ಕಷ್ಟ ಇರುತ್ತೆ. ಮ್ಯಾಮ್ ಮತ್ತೆ ಕೇಳ್ತಾರೆ ಎನಿ ಡೌಟ್ಸ್ ಅಂತ. ಸೊ ಮ್ಯಾಮ್ ಹೇಳಿ. ಆ್ಯಕ್ಚುಲಿ ಇವತ್ತು ಎತ್ನಿಕ್ ಡೇ ಇರೋದ್ರಿಂದ ಐ ಜಸ್ಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಎತ್ನಿಕ್ ಡೇ. ಸೊ ನಮ್ಮ ಸಂಸ್ಕೃತಿನ ಯಾವತ್ತಾದರೂ ನಮ್ಮ ಈಗಿನ ಕಾಲ ಜನ್ರೇಷನವರು ನೆನೆಸ್ಕೊಳ್ತಿದ್ದೀವಿ ಅಂತಂದರೆ ಐ ಥಿಂಕ್ ಅದು ಬರೀ ಎತ್ನಿಕ್ ಡೇ ದಿನ ಮಾತ್ರ. ಸೊ ಇದೊಂದೇ ಆಗಬಾರ್ದು. ನಮ್ಮ ಸಂಸ್ಕೃತಿನ, ನಮ್ಮ ಕಲ್ಚರ್ನ ನಾಟ್ ಓನ್ಲಿ ಫಾರ್ ದ ಎತ್ನಿಕ್ ಡೇ ಅಷ್ಟೇ ಲಿಮಿಟೆಡ್ ಮಾಡದೆ ಥ್ರೂ ಔಟ್ ದ ಡೇಸ್ ನಮ್ಮ ಸಂಸ್ಕೃತಿಲಿರುವಂಥ ಒಳ್ಳೆ ಗುಣಗಳನ್ನು ಸ್ಟೂಡೆಂಟ್ಸ್ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತು ಮ್ಯಾಮ್ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಹೇಳಿದ್ದು ಹೌದು. ಯಾಕಂದರೆ ಯೂಶಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಎಲ್ಲರ ಮುಂದೆ ಕೇಳಿಬಿಟ್ರೆ ಏನು ಅಂದ್ಕೊಂಡ್ಬಿಡ್ತಾರೋ, ಅವ್ರ ಕ್ಲಾಸ್ಮೇಟ್ಸ್ ಏನು ಅಂದ್ಕೊಳ್ತಾರೋ ಅಂತ ಇರುತ್ತೆ. ಸೊ ಅಟ್ಲೀಸ್ಟ್ ಎನಿ ಡೌಟ್ಸ್ ಅಂತ ಒಂದು 4 ಸಲ ಕೇಳಿದ್ರೆ ಅಟ್ಲೀಸ್ಟ್ 1 out of 60 ಮೇ ಟರ್ನ್ ಅಪ್ ಟು ಗೆಟ್ ಟು ಆಸ್ಕ್ ಡೌಟ್ಸ್ ಅಂತ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಏನು ಅಂತಂದರೆ ಇಲ್ಲಿರೋ ಫ್ಯಾಕಲ್ಟೀಸ್ ಅಂದರೆ ಯಾರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರ ಓನ್ ಡಿಫ್ರೆಂಟ್ ವೇಯಲ್ಲಿ ಅವರು ಟಾಪಲ್ಲಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಯಾಕೆಂತಂದರೆ ಒಬ್ಬರು ಪ್ಲೇಸ್ಮೆಂಟ್ಗೆ ಮೋಟಿವೇಟ್ ಮಾಡಿದ್ರೆ, ಒಬ್ಬರು ಜೀವನ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಬ್ಬರು ಬಂದುಬಿಟ್ಟು ಲೈಫಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮೋಟಿವೇಟ್ ಮಾಡ್ತಾರೆ. ಇನ್ನೊಬ್ಬರು ಬಂದುಬಿಟ್ಟು ಯಾವ ರೀತಿ ಓದಬೇಕು, ಸೊಸೈಟಿಯಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸ್ಟೂಡೆಂಟ್ಸ್ಗೆ ಕ್ಲಾಸ್ ತೊಗೋತಾರೆ. ಸೊ ಇಲ್ಲಿ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಬ್ರಿಗಿಂತ ಒಬ್ಬರು ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಈಕ್ವಲ್ಲು. ಸೊ ಮೋಟಿವೇಟ್ ಮಾಡೋದ್ರಲ್ಲಿ ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ನ ಎಂಕರೇಜ್ ಮಾಡೋಲ್ಲಿ ವೇ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾವೆಲ್ಲ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ತರಂಗ 2015 ಇಡೀ ಡಿಪಾರ್ಟ್ಮೆಂಟಲ್ಲಿ ಯಾರೂ ಮಾಡಿರಬಾರ್ದು, ನಮ್ಮ ಬ್ಯಾಚು ಆ ರೀತಿ ಸಕ್ಸಸ್ಫುಲ್ ಮಾಡಬೇಕು ಅಂತ. ಸೊ ಅದಕ್ಕೆ ತಕ್ಕಂತೆ ನಮ್ಮ ಫ್ಯಾಕಲ್ಟೀಸ್ ನಮ್ಗೆ ತುಂಬ ಎಂಕರೇಜ್ ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲ ಇವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಆಡಿಯನ್ಸ್ಗೂ ತರಂಗ 2015 ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ.
ಓಕೆ ಫ್ರೆಂಡ್ಸ್, ನಾವು ಇವಾಗಿದ್ದೀವಿ ನಮ್ಮ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಲ್ಯಾಬಲ್ಲಿ. ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ಸರ್ಕ್ಯೂಟು ಕನೆಕ್ಟ್ ಮಾಡ್ತಾ ಇರ್ತೀವಿ ನಾವು, ಬಟ್ ನಾವು ಅನ್ಕೋತೀವಿ ಅದ್ರ ಜೊತೆ ನಾವು ಆಟ ಆಡ್ಬೋದು ಅಂತ. ಬಟ್ ಎಕ್ಸ್ಟರ್ನಲ್ಸಲ್ಲಿ ಅದು ಔಟ್ಪುಟ್ ಬರ್ದಿರಿ ನಮ್ಮ ಜೊತೆ ಆಟ ಆಡ್ಕೊಡುತ್ತೆ. ಎನಿವೇ, ನಮ್ಮ ಲ್ಯಾಬ್ ಇನ್ಚಾರ್ಜಸ್ ಎಲ್ಲ ಇಲ್ಲಿದ್ದಾರೆ. ಆ್ಯಕ್ಚುಲಿ ಸ್ಪೆಷಲಿ ಏನು ಅಂತಂದರೆ, ಒಂದು ಮಾತು ಹೇಳ್ಬೇಕು ನಾನು. ತುಂಬ ಜನಕ್ಕೆ ಲ್ಯಾಬಲ್ಲಿ ಎಕ್ಸಾಮ್ಸಲ್ಲಿ ಔಟ್ಪುಟ್ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಬಟ್ ಇವ್ರು ಎಷ್ಟೊಂದು ಟ್ರೈನ್ ಮಾಡ್ತಾರೆ, ಎಷ್ಟೊಂದು ಕಷ್ಟಪಡ್ತಾರೆ ಅಂತಂದರೆ ಅದು ಔಟ್ಪುಟ್ ಬರೋವರೆಗೂ ಬಿಡೋಲ್ಲ. ಹಿಂಗೆ ಮಾಡಪ್ಪ ಅಂತೇಳಿ ಪಾಪ ಎಷ್ಟು ಸತಿ ಕೇಳಿದ್ರು ಒಂಚೂರು ಎಸಿಟೇಟು ಅರೆಗಂಟ್ ಆಗ್ದಿರೆ ನಮ್ಗೆ ಅಷ್ಟೊಂದು ಕ್ಲೀನಾಗಿ ಹೇಳ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಹರ್ಷ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್. ಹೇಳಿ, ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ತಾವು ಈ ತರಂಗ 2015 ಬಗ್ಗೆ, ಹಾಗೆ ಎಜುಕೇಷನ್ ಬಗ್ಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ? ಓಕೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ಶೈಕ್ಷಣಿಕವಾಗಿ ಹೇಗೆ ಅವರು ತೊಡಗಿಸ್ಕೊಂಡಿರ್ತಾರೋ ಅಷ್ಟೇ ಉತ್ಸಾಹವಾಗಿ ಅವರು ಪಠ್ಯೇತರ ಚಟುವಟಿಕೆಗಳಲ್ಲೂ ಅಷ್ಟೇ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿರ್ತಾರೆ. ಪ್ರತಿಯೊಬ್ಬರ ಟ್ಯಾಲೆಂಟು, ಪ್ರತಿಭೆಗಳು ಇಂಥ ಒಂದು ತರಂಗ 2015 ಆಯೋಜನೆ ಮುಖಾಂತರ ಅದು ಹೊರಬರುತ್ತೆ. ಆ ವೇದಿಕೆ ಕಲ್ಪಿಸ್ಕೊಡುವಂಥ ಕಾರ್ಯ ವಿದ್ಯಾರ್ಥಿಗಳ ತಂಡನೇ ಮಾಡ್ತಾ ಇರುತ್ತೆ. ಎಲ್ಲ ಜವಾಬ್ದಾರಿಗಳು ಅವರಲ್ಲಿರುವಂಥ ಕ್ರಿಯಾಶೀಲತೆ ಮತ್ತು ಪ್ರತಿಭೆಗಳನ್ನೇ ಹೊರೆ ಹಾಕಲಿಕ್ಕೆ ಇದೊಂದು ಉತ್ತಮ ಅವಕಾಶ. ಇದು ಅಂದರೆ ಅದು ಸಾಂಸ್ಕೃತಿಕವಾಗಿರ್ಬೋದು, ಮತ್ತು ನೃತ್ಯದ ಮುಖಾಂತರ ಇರ್ಬೋದು, ಅಥವಾ ಮನೋರಂಜನೆ ಇರ್ಬೋದು, ಫ್ಯಾಷನ್ ಶೋ, ಪ್ರತಿಯೊಂದು ಟ್ಯಾಲೆಂಟು ಯುವಕರಲ್ಲಿ ತುಂಬ ತುಳ್ಕಾಡ್ತಾ ಇರುತ್ತೆ. ಆ ಒಂದು ವೇದಿಕೆ ಇವತ್ತು ತರಂಗ 2015 ಏನು ಅವ್ರಿಗೆಲ್ಲನೂ ಒದಗಿಸ್ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಂದು ಪಠ್ಯೇತರದಕ್ಕೆ ಸಂಬಂಧಪಟ್ಟಂಗಾದರೆ ಇದು ಪ್ರಯೋಗಾಲಯ ಲ್ಯಾಬು. ಅಂದರೆ ಇಲ್ಲೇನು ಥಿಯರಿ ಓದ್ತಾ ಇರ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅವರು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವ್ರದ್ದೇ ಆದ ಮುತುವರ್ಜಿ ತೊಗೊಂಡು ಎಲ್ಲ ಇನ್ಸ್ಟ್ರಕ್ಟರ್ಸ್ಗಳು ಅವ್ರಿಗೆ ಗೈಡ್ ಮಾಡ್ತಾ, ಯಾವ ರೀತಿ ಥಿಯರಿಲಿ ನೀವು ಕಲ್ತಿರ್ತೀರ ಅದನ್ನು ಹೇಗೆ ಪ್ರಾಕ್ಟಿಕಲಲ್ಲಿ ಪ್ರಯೋಗದಲ್ಲಿ ಅದನ್ನ ಔಟ್ಪುಟ್ ತೆಗಿಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇರ್ತಾರೆ. ನಾವು ನೋಡ್ತಾ ಇರೋಂಗೆ ಅಲ್ಲಿ CRO ಇದೆ. CRO ಇವೆಲ್ಲ ಸಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡ್ತಾ ಇರೋಂಥದ್ದು ಲ್ಯಾಬಲ್ಲಿ. ಇದೆಲ್ಲ ಅವರು ಪ್ರಯೋಗಾಲಯದಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಔಟ್ಪುಟ್ಗಳು ನೋಡ್ತಾ ಅವ್ರು ಕಲಿತಾ ಹೋಗ್ತಾ ಇರ್ತಾರೆ. ಅಲ್ಲಿ ತಪ್ಪುಗಳಾದಾಗ ಅದು ತಿದ್ದಲಿಕ್ಕೆ ಅದು ಅಷ್ಟೇ ನುರಿತ ತಜ್ಞರಾದಂಥ ಇನ್ಸ್ಟ್ರಕ್ಟರ್ಸ್ಗಳು ಇರ್ತಾರೆ, ಅನುಭವ ಇದೆ ಅವ್ರಿಗೆ. ಅವರು ಎಲ್ಲಿ ತಪ್ಪು ಹೋಗ್ತಾ ಇರ್ತಾರೆ, ಏನು ತಪ್ಪಿಗೆ ಕಾರಣ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಅದು ಮತ್ತೆ ಔಟ್ಪುಟ್ ತಗೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ ಮಾಡ್ಬೋದು ಅನ್ನೋದನ್ನೆಲ್ಲನೂ ಅವ್ರಿಗೆ ಪಠ್ಯೇತರಕ್ಕೆ ಮುಂಚೆ, ಅಂದರೆ ಪರೀಕ್ಷೆಗಿಂತ ಮುಂಚೆ ಹೇಳ್ಕೊಡ್ತಾ ಇರ್ತಾರೆ, ಪರೀಕ್ಷೆ ಸಂದರ್ಭದಲ್ಲಿ ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ತದನಂತರ ಇದು ಬಂದು ದೂರಸಂಪರ್ಕ ವಿಭಾಗ. ಅಂದರೆ ಯಾವುದು ಇಡೀ ವಿಶ್ವ ನಿಂತಿರುವಂಥದ್ದು ಕಮ್ಯುನಿಕೇಷನ್ ಮೇಲೆ. ಈ ಕಮ್ಯುನಿಕೇಷನ್ ಸಂಬಂಧಪಟ್ಟಂಗೆ ಆ ಒಂದು ತರಬೇತಿನ ಇಲ್ಲಿ ಹೊಂದ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಇದರಿಂದ ಔಟ್ಪುಟ್ ಆದಂಥ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಕಡೆ ಅವಕಾಶಗಳು ಸಿಕ್ಕಿ ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರು ಪ್ಲೇಸ್ ಆಗಿ ಒಳ್ಳೊಳ್ಳೆ ಪೊಸಿಷನ್ಸ್ಗೆ ರೀಚ್ ಆಗಿದ್ದಾರೆ. ಇದೆಲ್ಲ ಒಂದು ಸಾಧ್ಯ ಆಗಿರುವಂಥದ್ದು ದೂರಸಂಪರ್ಕ ಇಲಾಖೆ. ಅದು ಆ ಒಂದು ಇಲಾಖೆಯಲ್ಲಿ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಅಷ್ಟೇ ಉತ್ಸಾಹ ತಂಡದಲ್ಲಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಕ್ರಿಯಾಶೀಲವಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಸೊ ಹ್ಯಾಟ್ಸ್ ಆಫ್. ದಟ್ಸ್ ಆಸಮ್ ಸರ್, ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಟು ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ತರಂಗ 2015. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಒಂದ್ಸತಿ ಮ್ಯಾಮ್, ಲೆಕ್ಚರರ್, ಸರ್ಸ್ ಎಲ್ಲ ಒಂದ್ಸತಿ ನಮ್ಮ ತರಂಗ 2015ಗೆ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಹಾಯ್ ಫ್ರೆಂಡ್ಸ್, ನಾವಿವಾಗ ಒಂದು ಇಂಪಾರ್ಟೆಂಟ್ ಫ್ಯಾಕಲ್ಟಿ ರೂಮ್ಗೆ ಹೋಗ್ತಾ ಇದ್ದೀವಿ. ಇವ್ರು ಬಂದುಬಿಟ್ಟು ದತ್ತಾತ್ರೇಯ ಸರ್ ಅಂತ. ಆ್ಯಕ್ಚುಲಿ ಇವ್ರು ಅಂತಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಬ್ಯಾಚ್ಗಂತೂ, ಅದು ನಮ್ಮ ಗ್ಯಾಂಗ್ ಎಸ್ಪೆಷಲಿ ತುಂಬಾ ಇಷ್ಟ ಇದ್ರು. ಯಾಕಂತಂದರೆ ಎಷ್ಟು ಬಯೋದಂದರೆ ಒಂಥರ, ಇವ್ರು ಬಯೋದ್ರಲ್ಲೂ ಒಂಥರ ನಮ್ಗೆ ಎಲ್ಲೋ ಒಂದು ಕಡೆ ಖುಷಿ, ಎಲ್ಲೋ ಒಂದು ಕಡೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ, ಇವತ್ತು ಎತ್ನಿಕ್ ಡೇ ನಡೀತಾ ಇದೆ, ಮತ್ತು ಇಡೀ ಡಿಪಾರ್ಟ್ಮೆಂಟ್ ಬಗ್ಗೆ, ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಟೂಡೆಂಟ್ಸ್ ಆಲ್ವೇಸ್ ವೆರಿ ಗುಡ್, ಎಸ್ಪೆಷಲಿ ನಮ್ಮ ಮೌಳಿ ಬ್ಯಾಚ್, ಚಂದ್ರು ಬ್ಯಾಚ್. ನಾನು ಎವ್ರಿ ಡೇ ಕ್ಲಾಸ್ ಮಾಡ್ಬೇಕಾದ್ರೆ ಐ ಆಮ್ ಎಂಜಾಯಿಂಗ್ ದಟ್ ಕ್ಲಾಸ್, ನಾಟ್ ಬೈ ಸ್ಕೋಲ್ಡಿಂಗ್. ಅಂದರೆ ಇವ್ರು ಹೇಳ್ತಾರೆ ಬೈತಾರೆ ಅಂದ್ಬಿಟ್ಟು, ಬೈಯೋದ್ರಲ್ಲಿ ನಾನು ಯಾವತ್ತೂ ಅದರಲ್ಲಿ ಸಮ್ ಮಾರಲ್ ಇಸ್ ದೇರ್. ಓಕೆ, ದಟ್ ಬಿಕಾಸ್ ಆಫ್ ದಟ್ ಮಾರಲಿಟಿ ಓನ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೋಲ್ಡ್ ದೆಮ್. But thank God that till nobody has came and fought with me because of the scoldings and all. But everybody is giving the good smile and hope they're taking it very sportively and they're changing themselves. They're doing good. Our department stands first in our college because of our faculty members, HOD and all the students. They're doing well. Today is the ethnic day. Really it is very enjoyable day for both the faculty as well as the student. And I'm enjoying. ಥ್ಯಾಂಕ್ ಯು ಸರ್. ಇನ್ನೊಂದು ನೋಡಿದ್ರೆ, ಆ್ಯಕ್ಚುಲಿ ನಮ್ಮ ಹುಡುಗರು ಎಲ್ಲ ಕಡೆ ನನ್ನ ಜೊತೆನೇ ಬರ್ತಾ ಇದ್ದಾರೆ. DG ಸರ್ ರೂಮ್ ಅಂದ ತಕ್ಷಣ ಇಲ್ಲಿ ಹೊರಗಡೆ ಓಡ್ಬಂದು ಹಿಂದೆ ನಿಂತ್ಕೊಂಡಿದ್ದಾರೆ. ಅಷ್ಟೊಂದು ಇಷ್ಟ ಅವ್ರು ಅಂತಂದರೆ. ಯಾಕಂತಂದರೆ ಅಷ್ಟೊಂದು ಅವ್ರು ಹೇಳೋ ಪ್ರತಿ ಮಾತಲ್ಲೂ ಏನೋ ಒಂದು ಅರ್ಥ ಇರುತ್ತೆ.
ಸೊ ಹಾಗಾಗಿ ಅವರಂದರೆ ನಂಗೆ ತುಂಬ ಇಷ್ಟ. ಓಕೆ ಸರ್, ಹೇಳಿ ತರಂಗ 2015. ತರಂಗ 2015 ಆಲ್ ದಿ ವೆರಿ ಬೆಸ್ಟ್. ಓಕೆ ಫ್ರೆಂಡ್ಸ್, ನಾವಿವಾಗಿದ್ದೀವಿ ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಹೊರಗಡೆ. ಇಲ್ಲಿ ನೋಡ್ಬೋದು ನೀವು, ಒಂದು ಎಂಥೂಸಿಯಾಸ್ಟಿಕ್ ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಹೆಂಗೆ ಅಂತಂದರೆ ಎಲ್ಲ ಆ್ಯಕ್ಚುಲಿ ಎಸ್ಪೆಷಲಿ ಹುಡುಗಿರಂತೂ ಇವತ್ತು ಎತ್ನಿಕ್ ಡೇ ಅಂತೇಳಿ ಅವರು ಆ್ಯಕ್ಚುಲಿ ಇಯರ್ಲಿ ಒನ್ಸು ಸ್ಯಾರಿ ಅವರು ಬ್ಯೂಟಿ ನೋಡ್ಸ್ಕೋಬೇಕು ಅಂತೆಲ್ಲ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿರ್ತಾರೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಫಂಕ್ ಹ್ಯಾಂಡ್ಸಮ್ ಬಾಯ್ಸು ಇದ್ದಾರೆ ನಮ್ಮ ಜೊತೆ. ಸೊ ನಾನು ಒನ್ ಆಫ್ ದೆಮ್. ಎನಿವೇ ಸೊ ಬನ್ನಿ ಎಲ್ಲರೂ ನೋಡೋಣ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಫಸ್ಟು ಈ ಕಾಲೇಜಿಗೆ ಜಾಯ್ನ್ ಆಗ್ಬೇಕಾದ್ರೆ ನಂದು ಮನೆ ಇಂದಿರಾನಗರ, ಕಾಲೇಜ್ ಬನಶಂಕರಿಯಲ್ಲಿದೆ. ಸೊ ಅಲ್ಲಿ ಹೋದೆ, ಹೊಸ ಫ್ರೆಂಡ್ಸು, ಹೊಸ ಜೀವನ, ಹೊಸ ಲೈಫು, ಹೊಸ ಎಜುಕೇಷನು ಹೇಗಿರುತ್ತೋ ಅಂದ್ಕೊಂಡಿದ್ದೆ. ಬಟ್ ನನಗೆ ದೇವ್ರ ದಯೆಯಿಂದ ಒಳ್ಳೆ ಆಸಮ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಜೀವನದಲ್ಲಿ. ಅಂದರೆ ಯಾವುದೇ ಇಂಪಾರ್ಟೆಂಟು ಒಂದು ಕಂಪ್ಯಾರಿಸನ್ ಮಾಡಿದ್ರೆ, ನಿನಗೆ ಚಂದ್ರು ಬೇಕಂತಂದರೆ ನಮ್ಮ ಹುಡುಗರು ಫಸ್ಟ್ ಚಂದ್ರನೇ ಬೇಕು ಅನ್ನೋ ಲೆವೆಲ್ಗೆ ನನ್ನ ಫ್ರೆಂಡ್ಶಿಪ್ ಬೆಲೆ ಕೊಡ್ತಾರೆ. ಸೊ ಅದನ್ನು ನಾನು ತುಂಬ ಅದೃಷ್ಟ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಬನ್ನಿ ನೀವೇ ನಮ್ಮ ಗ್ಯಾಂಗ್ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ದೇರ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್. ಫಸ್ಟ್ ಇಲ್ಲಿ ನಮ್ಮ ಹುಡುಗರಿದ್ದಾರೆ, ಅವ್ರು ನೋಡ್ಸ್ಕೊತೀನಿ. ಇಲ್ಲಿ ಮೇಯ್ನು ನಮ್ಮ ಟೀಮಲ್ಲಿ ಟಾಲೆಸ್ಟ್ ಬಾಯ್ ಅಂತಂದರೆ ಇವನು ಇಮ್ರಾನ್ ಪಾಷಾ ಅಂತ. ಸೊ ಹುಡುಗ ತುಂಬ ಹೈಟ್ ಆಗಿದ್ದಾನೆ ಅಂತ ಹುಡುಗಿರ ತುಂಬ ಇಷ್ಟಪಡ್ತಾರಂತೆ, ಗೊತ್ತಾಯಿತು. ಎನಿವೆ ಪಾಷಾ ಹೇಳಪ್ಪ. ಹಾಯ್. ಓಕೆ, ಇಲ್ಲಿ ಅಭಿಲಾಷ್ ಏನಕ್ಕೆ ಸ್ಪೆಷಲಿಸ್ಟು ಅಂತಂದರೆ, ಗ್ಯಾಂಗಲ್ಲಿ ಮ್ಯಾಮ್ ಅವರೆಲ್ಲ ಪಾಠ ಮಾಡ್ತಾ ಇರ್ತಾರೆ ಅಲ್ಲಿ. ಬಟ್ ನಮ್ಮ ಹುಡುಗ ಮಾತ್ರ ನಮಗೊಂದು ಸಪ್ರೇಟ್ ಪಾಠ ಮಾಡ್ತಾ ಇರ್ತಾನೆ ಹಿಂದೆ ಬೆಂಚಲ್ಲಿ ಕೂತ್ಕೊಂಡು. ಸೊ ತುಂಬ ಎಂಜಾಯ್ ಮಾಡ್ತೀವಿ ಒಂದು ಮಾತ್ರ ಕಂಪನಿ. ಸೊ ಇಲ್ಲಿ ಅಭಿಷೇಕ್ ಇದ್ದಾನೆ ನಮ್ಮ ಜೊತೆ, ಇಮಿಟೇಟ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು. ಸೊ ಹಾಗಾಗಿ ನಮಗೆ ಎಲ್ಲಾದರೂ ಟ್ರಿಪ್ಪು ಹೊರಗಡೆ ಹೋದಾಗ ತುಂಬ ಎಂಟರ್ಟೈನ್ಮೆಂಟ್ ಇವನಿದ್ರೆ ಮಾತ್ರ. ಸೊ ಯಾರಾದರೂ ಯಾರನ್ನಾದ್ರೂ ಇಮಿಟೇಟ್ ಮಾಡ್ತೀವಿ ಅವಾಗ ಎಲ್ಲ ಅಲ್ಲೇ ಬರ್ತೀಯಾರ ಗುರು, ಹೊಡಿತಾರೆ ಹಾಕೊಂಡು. ನೋಡ್ದ ಭಯ, ಅದೇ ಲೆಕ್ಚರರ್ಸ್ ಮುಂದೆ ಮಾತ್ರ ತುಂಬ ಇನ್ನೋಸೆಂಟು, ಹೊರಗಡೆ ಹೋದರೆ ಅವ್ರನ್ನೇ ಇಮಿಟೇಟ್ ಮಾಡ್ತಾನೆ. ಇಲ್ಲಿ ನಮ್ಮ KT ಇದ್ದಾನೆ, ಕನ್ನಡದ ಹುಡುಗ. ಸೊ ಇಲ್ಲಿ ಮಧುಸೂದನ್ ಇದ್ದಾನೆ. ಮಧುಸೂದನ್ ಏನಕ್ಕೆ ಸ್ಪೆಷಲಿಸ್ಟು ಅಂತಂದರೆ, ನಮ್ಮದ್ರಲ್ಲಿ ಎಲ್ಲ ಇಂಜಿನಿಯರಿಂಗ್ ಮಾಡ್ತಿರೋದು, ಬಟ್ ಇವನು ಇಂಜಿನಿಯರಿಂಗ್ ಮಾಡ್ತಾ M.Tech ಮಾಡ್ತಾ ಇದ್ದಾನೆ. ಯಾಕಂತಂದರೆ ಏನೇ ಡೌಟ್ ಬರಲಿ, ಯಾವ ಮೂಮೆಂಟಲ್ಲಿ ಕಾಲ್ ಮಾಡಲಿ, ನೈಟ್ ಮಿಡ್ನೈಟಲ್ಲೂ ಕಾಲ್ ಮಾಡಿಬಿಟ್ಟು ಡೌಟ್ ಕ್ಲಾರಿಫೈ ಮಾಡಿದ್ದೀವಿ ಅಲ್ಲ. ಎಸ್ ಮಚ್ಚ. ಸೊ ನಮ್ಮ ಹುಡುಗರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಏನಿಲ್ಲ, ಎಲ್ಲರಿಗೂ ತರಂಗ 2015 ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಇಲ್ಲಿ ನಮ್ಮ ಕನ್ನಡದ ಹುಡುಗ ಇದ್ದಾನೆ, KT. ಸೊ ಎಷ್ಟೇ ಜನ ಇಂಗ್ಲೀಷ್ ಮಾತಾಡಿದ್ರು, ಕಾಲೇಜ್ ಅಂದರೆ ಇಂಗ್ಲೀಷ್ ಮಾತಾಡ್ತಾರಲ್ವಾ. ಬಟ್ ನಮ್ಮ ಹುಡುಗ ಏನು ಅಂತಂದರೆ, ಹೇಳಿ ಕನ್ನಡದಲ್ಲೇ ಮಾತಾಡ್ರೋ, ನಾವು ಕನ್ನಡದವರು ದೋಸ್ತ ಅಂತಾನೆ. ಅವನು ಪ್ರತಿ ಸತಿ ದೋಸ್ತ ಅಂತ ಕರೆದಾಗ ಎಲ್ಲೋ ಒಂದು ಕಡೆ ಕನ್ನಡದವನು, ಕನ್ನಡದ ಮೇಲೆ ಅಭಿಮಾನ ತುಂಬ ಬೆಳೆಯುತ್ತೆ. ಹೇಳು ಮಚ್ಚ, ಏನು ಹೇಳಕ್ಕೆ ಇಷ್ಟಪಡ್ತೀಯ? ತರಂಗ 2K15 ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ನಿತಿನ್ ದ ಸ್ಮಾರ್ಟ್ ಗೈ, ಲವರ್ ಬಾಯ್ ಅಂತೆ. ಆ್ಯಕ್ಚುಲಿ ಏನು ಅಂತಂದರೆ, ನಿತಿನು ಹೇಳಬೇಕಂತಂದರೆ ತುಂಬ ಇನ್ನೋಸೆಂಟು, ತುಂಬ ಸೈಲೆಂಟ್ ಅನ್ನೋದಕ್ಕಿಂತ ತುಂಬ ಒಂಥರ ಗ್ಯಾಂಗೆಲ್ಲ ಭಯ ಅಂದರೆ ಇವನಿಗೆ. ಸೊ ಯಾವುದೇ ಒಂದು ವಿಷಯ ಮಾತಾಡ್ಕೋ, ನಮ್ಮನ್ನು ಕ್ಲಾಸಲ್ಲಿ ಲೇಟ್ ಆದ್ರೂ ನಮ್ಮನ್ನು ಮುಂದೆ ತಳ್ಳಿಬಿಟ್ಟು ಇವನು ಹಿಂದೆ ನಿಂತಿರ್ತಾನೆ, ಮಚ್ಚ ಹೋಗ್ರೋ ಅಂತ. ಸೊ ಅಷ್ಟೊಂದು ಭಯ ಪಾಪ. ಹೇಳು ನಿತಿನ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತರಂಗ 2015 ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇಲ್ಲಿ ಕಿರಣ್ ಇದ್ದಾನೆ. ಕಿರಣ್ ಏನಕ್ಕೆ ಸ್ಪೆಷಲಿಸ್ಟು ಅಂತಂದರೆ, ಮಚ್ಚ ನಿನ್ಗೆ ಏನು ಬೇಕಿದ್ರು ಕೇಳ, ನಾನು ಮಾಡಿಕೊಡ್ತೀನಿ. ಸೊ ಅದೊಂದು ಏನು ಕಂಟಿನ್ಯೂಯಸ್ ಡೈಲಾಗು. ಹೇಳು ಕಿರಣ್, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಆಡಿಯನ್ಸ್ಗೆ? ತರಂಗಾಗಿ ಏನಾಗಬೇಕು ಅಂದರೂ ನಾನು ಇರ್ತೀನಿ, ಕಂಟಿನ್ಯೂಸ್ ಸಪೋರ್ಟ್ ಇರುತ್ತೆ. ಆಲ್ ದಿ ಬೆಸ್ಟ್ ತರಂಗ. ನೋಡಿದ್ರೆ ಇವಾಗ್ಲೂ ತರಂಗಾಗ ಏನು ಬೇಕಿದ್ರು ನನ್ನನ್ನು ಕೇಳ್ರಿ, ನಾನು ಮಾಡಿಸ್ತೀನಿ ಅಂತ ಇಡೀ ಕಾಲೇಜ್ ಮುಂದೆ. ಸೂಪರ್. ಇವಾಗ ನನ್ನ ಪಾಲ್ ಸ್ಮಿತ್ ಜೊತೆ ಇದ್ದೀನಿ. ಪಾಲ್ ಏನಕ್ಕೆ ಸ್ಪೆಷಲಿಸ್ಟ್ ಅಂತಂದರೆ, ಒಳ್ಳೆ ಡ್ರಮ್ಮಿಸ್ಟ್ ಇವನು, ತುಂಬ ಚೆನ್ನಾಗಿ ಡ್ರಮ್ಸ್ ಪ್ಲೇ ಮಾಡ್ತಾನೆ. ಬಟ್ ಇದುವರೆಗೂ ಅವ್ನ ಟ್ಯಾಲೆಂಟು ಕಾಲೇಜಲ್ಲಿ ನೋಡ್ಸ್ಕೊಂಡಿಲ್ಲ. ಬಟ್ ನನ್ನ ಪರ್ಸ್ನಲ್ ರಿಕ್ವೆಸ್ಟು, ನಮ್ಮ ಗ್ಯಾಂಗ್ ಕಡೆ ರಿಕ್ವೆಸ್ಟ್ ಏನು ಅಂತಂದರೆ, ಈ ತರಂಗ 2015 ಮೇನ್ ಇವೆಂಟಲ್ಲಿ ಪಾಲ್ ಡ್ರಮ್ಸ್ ಪ್ಲೇ ಮಾಡಬೇಕು, ಅದೆಲ್ಲರೂ ನೋಡಬೇಕು ಅಂತ ನನ್ನ ಅನಿಸಿಕೆ. ಓಕೆ ಪಾಲ್, ವಾಟ್ ವುಡ್ ಯು ಲೈಕ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್? It's really amazing for this ethnic day, and I wish the very best for Taranga 2015. That's awesome, man. He's like ನಮ್ಮ ಗ್ಯಾಂಗಲ್ಲೇ ಪಾಸ್ಟ್ ಗಾಯ್ ಅಂದರೆ ಪಾಲ್. ಓಕೆ, ಇಲ್ಲಿ ಆ್ಯಕ್ಚುಲಿ ಇಮ್ರಾನ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು. ಇರ್ಫಾನ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು. ಏನಂತಂದರೆ, ಅಲ್ಲಿ ನೋಡಿರ್ಬೋದು ಆವಾಗಲೇ ಟಾಪರ್ ಲಿಸ್ಟಲ್ಲಿ. ಸೊ ಇರ್ಫಾನ್ ಒನ್ ಆಫ್ ದಿ ಟಾಪರ್. ಸೊ ಇರ್ಫಾನ್, ಇಷ್ಟೊಂದೆಲ್ಲ ಹೇಗೆ ಓದ್ತೀಯಪ್ಪ ನೀನು? ಎಲ್ಲ ಫ್ರೆಂಡ್ಸ್ ಪ್ರೋತ್ಸಾಹ ಕಣ.
ಫ್ರೆಂಡ್ಸ್ ಪ್ರೋತ್ಸಾಹ ಅಂದರೆ ನನಗೂ ಕೊಡ್ತಾ ಇದ್ದಾರೆ. ನಾನು ಯಾಕೆ ಟಾಪರ್ ಬಂದಿಲ್ಲ, ನೀನು ಯಾಕೆ ಬರ್ತಾ ಇದ್ದೀನಿ? ಅಲ್ಲ, ನಿನ್ನಂಥ ಒಳ್ಳೆ ಫ್ರೆಂಡ್ಸ್ ಇರುವಾಗ ನಮಗೆ ಲೈಕ್ ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡು ಗುರು, ಗೋಲಿ ಆಗ್ಬಿಟ್ಟ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಜೊತೆಗಿದ್ದಾರೆ ನನ್ನ ಕೋ ಆ್ಯಂಕರ್ ದೀಪಿಕಾ, ನಮ್ಮ ಕ್ಲಾಸ್ಮೇಟೆ. ನಮಸ್ತೆ. ಬಟ್ ಕನ್ನಡ ಮಾತ್ರ ಬರೋಲ್ಲ, ಕನ್ನಡ ಕೇಳ್ಬಿಡೋಕೆ ಬರುತ್ತೆ. ಫೈನ್ ಫ್ರೆಂಡ್ಸ್, ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ದಿವಸಕ್ಕೆ, ಪರವಾಗಿಲ್ಲ. ಓಕೆ, ವಿ ಹ್ಯಾವ್ ಅ ಗ್ಯಾಂಗ್ ಆಫ್ ಪೀಪಲ್. ಇಲ್ಲಿ ಮನೀಶ್ ಅಂತ. ಹಾಯ್ ಮನೀಶ್. ಬಟ್ ಇವ್ರಿಗೆಲ್ಲ ಕನ್ನಡ ಬರಲ್ಲ, ಸೊ ವಿಲ್ ಟಾಕ್ ಇನ್ ಹಿಂದಿ ಆರ್ ಇಂಗ್ಲೀಷ್. ಓಕೆ. She's my anchor. Hi Deepika. Hi friends. So, what is the speciality of Ethnic Day? I don't know, it's an amazing day. Like after all this year, like one day we get a chance so that we can wear our ethnic dress. Everyone's wearing their ethnic dress, so that's amazing. Okay. ಇವಳು ಇವಾಗ ನಿಧಿ ಅಂತ ನಮ್ಮ ಕ್ಲಾಸ್. Hi Deepika. Hi Nidhi. So Nidhi, what do you like the most about Ethnic Day? Obviously girls in sarees. Any day girls look beautiful in sarees, and that's the main importance of Ethnic Day. Okay, this is Ritvik Anta. Why what about me? There's nothing special about me. No, it's all ethnic. I'm so happy. What's the highlight for Ethnic Day for you? Girls. Dayanand Sagar Telecom girls, and I think they've killed it today. Thank you. Okay friends, here we have one of my best friend, Manish. Okay, you know he's from North actually. I don't know Kannada, but nan Kannada ಬರುತ್ತೆ. ಇವಳಿಗೂ ಬರುತ್ತೆ. So tell me Manish, so did you find any difference between South and North traditions? A lot. Even the tradition over here is amazing. Like the people I see, I think that's panche, right? That's what we call it. That's amazing. I love it. I want to wear it anytime soon. The way they wear the gold chains, everything in gold, that's amazing. I love it. Like that's totally different from what we wear, but both are amazing in their own way. Okay, thank you. Thank you. Hello, ಇವನ್ ದರ್ಶನ್ ಅಂತ ನಮ್ಮ ಕ್ಲಾಸ್ ಅವರೇ, ಟೆಲಿಕಾಮ್ ಡಿಪಾರ್ಟ್ಮೆಂಟ್. ಸೊ ದರ್ಶನ್, ವುಡ್ ಯು ಲೈಕ್ ಟು ಸ್ಪೀಕ್ ಎನಿಥಿಂಗ್? I don't want to speak anything. I want to dance. ಡಾನ್ಸಿಗೆ ತುಂಬ ಇಷ್ಟ ಅನ್ಸುತ್ತೆ ಇವ್ರಿಗೆ. ಮಜಾ ಬರುತ್ತೆ. ಇದು ಯಾವ ಟೈಪ್ ಡಾನ್ಸ್? ಟಪೋರಿ ಡಾನ್ಸ್? ಇದು ಇಲ್ಲಿಂದ ಬರುವ ಡ್ಯಾನ್ಸ್. ಹಾ, ಇಲ್ಲಿಂದ ಬರುವ ಡ್ಯಾನ್ಸ್. ಓಕೆ ಫ್ರೆಂಡ್ಸ್, ಇವತ್ತಿಲ್ಲಿ ನೋಡ್ಬೋದು ಎಂಥೂಸಿಯಾಸ್ಟಿಕ್ ಅಟ್ಮಾಸ್ಫಿಯರ್. ಯಾಕೆ ಅಂತಂದರೆ ಫುಲ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್ ವಿತ್ ಸ್ಯಾರೀಸ್ ಆ್ಯಂಡ್ ಫಂಕ್ ಹ್ಯಾನ್ಸಮ್ ಬಾಯ್ಸ್ ವಿತ್ ವಾಟ್ ಎವರ್ ಕುರ್ತಾ ಮತ್ತು ಪಂಚೆ ಕಟ್ಕೊಂಡಿದ್ದಾರೆ ಎಲ್ಲ. ಸೊ ಹುಡುಗಿರಿಂದ ನೋಡಬೇಕು, ಇಲ್ಲಾಂದರೆ ಹುಡುಗರು ಹ್ಯಾನ್ಸಮ್ ನೋಡಬೇಕಂದ್ರೆ ಇವತ್ತು ನೋಡಬೇಕು. ಯಾಕೆಂತಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವತ್ತಪ್ಪ ನಾನು ಬ್ಯೂಟಿ ಆಗಿದ್ದೀನಾ ಇಲ್ಲ ಅಂತಂದರೆ ಅವ್ರಿಗೆ ಡೌಟು. ಪಾಪ ಆ್ಯಕ್ಚುಲಿ ಇವರೆಲ್ಲ 1 ಮಂತಿಂದ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ, ಯಾವ ಸ್ಯಾರಿ ತೊಗೊಳ್ಳೋದು, ಯಾವ ಇದು ತೊಗೊಳ್ಳೋದು ಅಂತ. ಸೊ ಅಲ್ಲಿ ನೋಡ್ಬೋದು ಎಲ್ಲ ನಮ್ಮ ಫ್ಯಾಕಲ್ಟೀಸು ಇತ್ತು. ಈವನ್ ನಮ್ಮ ಫ್ಯಾಕಲ್ಟೀಸ್ ಎಲ್ಲನೂ ಒಳ್ಳೆ ಇದರಲ್ಲಿ ಬಂದಿದ್ದಾರೆ. ಇವರೆಲ್ಲ ನಮ್ಮ ಸೀನಿಯರ್ಸು. ಎಲ್ಲ ಕಡೆ ಫೋಟೋ ಸೆಷನ್ ನಡೀತಾ ಇದೆ. ಸೊ ಎಲ್ಲರೂ ಬ್ಯುಸಿ ವಿತ್ ದರ್ ಓನ್ ಥಿಂಗ್. ಆ್ಯಂಡ್ ಎನಿವೇ ನಮ್ಮ ಕ್ಲಾಸ್ ಅವರಲ್ಲಿ ನಮಗೆ ಕರೀತಾ ಇದ್ದಾರೆ, ಫೋಟೋ ಸೆಷನ್ ನಡೀತಾ ಇದೆ. ಎ ಸೆಕ್ಷನ್, ನಾನು ಅಲ್ಲಿ ಕಮ್ ಬ್ಯಾಕ್.
ಬೇರೆ ಬೇರೆ ಗೇಮ್ಸ್ ಇರುತ್ತೆ ಅಂಡ್ ಯು ವಿಲ್ ಬಿ ಗೆಟಿಂಗ್ 1 minute ಆಫ್ ಟೈಮ್. 1 minute ಆಫ್ ಟೈಮ್ ಅಲ್ಲಿ ಯಾರು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ದೇ ವಿಲ್ ಬಿ ವಿನ್ನರ್ಸ್ ಅಂಡ್ ಆಬ್ವಿಯಸ್ಲಿ ದೇ ವಿಲ್ ಬಿ ಗೆಟಿಂಗ್ ಸಮ್ ಪ್ರೈಸಸ್. And I think even girls will take participate actively, right? Oh, no energy with the girls. Why? Okay, fine. Let's start with the first event. Okay, first game is balloon blasting. First participant. Right, your time starts now. Blasting with iron or keep on going in and get blast. I don't know. Come on, bro! Woo! Darshan 5. In my lifetime, I eat. Thank you. Naman, moreover, I guys were expecting more energy from you. Kabaddi over totally different because no one is wearing hair like this. अच्छा ये बोलो ट्रेडिशन मतलब what's the tradition behind it? Rajasthani tradition. No, anything else, just Rajasthan. Yeah, I love Rajasthan. I belong to Rajasthan, so that's why. Alright. Okay, guys, we'll see how seniors will support their classmate, right? Alright. First time. Starts right now. Alright?
a Google voice search. Please unlock your phone. Oh, come on. Oh, fire! 1
sitting from third year. ಇವಾಗ just 30 seconds. ಇಬ್ರು ಒಂದೇ ಸತಿ ಆಡ್ಸೋದು. ಓಕೆ ಓಕೆ, ಇವಾಗ ನೋಡೋಣ ಫೈನಲ್ ಇಯರ್ಗೆ ಸಪೋರ್ಟ್ ಇದೆ, ಥರ್ಡ್ ಇಯರ್ಗೆ ಸಪೋರ್ಟ್ ಇದೆ. Let's see up the time. Energy. Time starts right now. ನಮ್ ಗ್ಯಾಂಗ್ ಅಲ್ಲಿ ಮಾತಾಡ್ತಿರೋ ಒಬ್ಬನೇ ಅಂದ್ರೆ ಇವನು ಇವತ್ತಾದ್ರೂ ಮಾತಾಡ್ಸೋಣ ಅನ್ಕೊಂಡೆ. ನಮ್ಮನ್ಸ ಇಲ್ಲ ಫೈನ್ ಗೈಸ್, ಫಸ್ಟ್ ನೆಕ್ಸ್ಟ್ ಓಕೆ. ಇಲ್ಲೊಂದು ಕ್ಲಾಸ್ ಇರ್ತೀವಿ ಅಂಡ್ ಚಿಕ್ಕ ಬಾಲ್ ಇರುತ್ತೆ, ಒಂದ್ ಪಿಚ್ ಮಾಡಿ ಆ ಬಾಲ್ ನ ಗ್ಲಾಸ್ ಒಳಗಡೆ ಬೀಳೋ ತರ ಹಾಕ್ಬೇಕು. ಓಕೆ, 30 seconds ಆಫ್ ಟೈಮ್. ಯಾರು ಜಾಸ್ತಿ ಆಗ್ತಾರೋ Okay, let's start with the faculties. Ma'am, your time starts now. Now. Come on, guys. Come on, guys. Not even one ball. Not even one ball. Come on, ma'am. 10, 9, 8, 7, 6, 5, 4, 3, 2, 1. Okay, first try. Ma'am, that's okay, ma'am. Tell me how was the experience, ma'am? Very nice. I enjoyed. As Nagatavan said, it's again for me first time experience, so it was good. Enjoyed. Thank you. Actually, I was expecting much better result from you, ma'am. At least one. Thank you very much. Okay, next participant, Pushpavan. Please, come on, ma'am. So let us hear something. Ma'am, are you excited? Yeah, of course. Okay, ma'am, let's start off. So you'll get 30 seconds. Your time starts now, ma'am. Guys, make some noise. One more. Looks like a tough game. Looks easy, but it isn't. Come on. Come on, ma'am. Come on. At least one, please. Please, ma'am. Market drives up. 10, 9, 8, 7, 6, 5, 4, 3, 2, 1. Looks like a very tough game. Okay, ma'am, let's see how much. Ma'am, how was the game overall?
have kept that glass little here, no, I would have just dropped it. Actually, it's not possible. That's okay. Thank you, ma'am. Next participant. Next participant, Dipti ma'am, please. Okay, so guys, this is Deepthi ma'am. Ma'am, you saw the other two teachers perform, so do you think you'll be able to put one at least? Okay, let's see how ma'am does. What time? Your time starts now. Go on, ma'am. Oh, just let's go. All pass are missing here. Ayyo. Ma'am, what did they talk about? We're not okay. Actually, we were expecting only one. You heard us with the egg, Mamadala. That's awesome. See the speciality actually. Ivaga. Guys, where are you guys moving, please? It's our department first. That's all. Next person, Imran Pasha. So Imran, Sam, you've seen the game. Do you think you'll be able to do better than other teachers? Yeah, we'll do. Okay, let's see. Your game starts now. Your game starts now. Come on, Imran. 3. What is the highest? 3. Okay, 2. Concentrate. Up it. That's cheating. Bounce आगे ऊपर. 10. Your time is going up. 10, 9, 8, 7, 6, 5, 3, 2, 1. Today starts right now. Let's see if Madhusudan gets it. Hey, ಆಚರಣೆ ಮಾಡ್ತಾ ಇದ್ದೆ, ಹೇಗೆ ಮಾಡ್ತಾ ಇದ್ದೀನಿ ಮತ್ತ? ಸರಿಯಾಗಿ ನೋಡಿ ಹಾಕಿ. Nine, 10, 7, 6, 5, 4, 3, 2, 1. First event, balloon blasting. Nitin Srinivasan. I'll ask Pushpa to distribute the prize. Photo. He has won in this game, so let him continue this in his studies also. You'll be fine, bro. Alright, ಮ್ಯಾಮ್ ನಿಮ್ಮ ಸಪೋರ್ಟ್ಗೆ ಎಂಕರೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ನೀವು ನಮಗೆ ಎಸ್ಪೆಷಲಿ 3rd ಇಯರ್ಸ್, ಸೊ ಈವೆಂಟ್ ಆರ್ಗನೈಸ್ ಮಾಡ್ತಾ ಇರೋದು 3rd ಇಯರ್ ಆಗಿರೋದ್ರಿಂದ ನಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? It's good to see that all of you together have organized this, and all the best. Nice to see the cooperation. Hope this continues. Good luck. I would like to ask Nagaratnam to speak to us. Actually, we enjoyed, all of us enjoyed a lot. Hope you also enjoyed. And thanks for cooperation, or you organized this event in such a nice way. And I'm very happy to see the enthusiasm and all in you. So all the best. Continue with the same enthusiasm. Thank you. So Deepthi ma'am, you won a game. How does it feel to win some gift now? It's a nice
job, ma'am. Thank you for making us a part of it. Usually this never happens. First time we are here for such a long time. It's a great thing. Mowgli, especially for organizing this. Very good. The event went very well. Thank you. Alright, ma'am, we're expecting same, whatever. Okay, you guys want to take pitch? Photographer, alright, ma'am, please. Alright, ಇನ್ನು 10 days ಇದೆ ನಮ್ಮ ಡಿಪಾರ್ಟ್ಮೆಂಟ್ ಫೆಸ್ಟ್. ಸೊ ಆ 10 days ಅಲ್ಲಿ ಏನೆಲ್ಲ ಈವೆಂಟ್ಸ್ ನಡೆಯುತ್ತೆ, ಏನೆಲ್ಲ ಗೇಮಿಂಗ್ಸ್ ವಾಡವ. ಸೊ ಈ ಲೆಕ್ಚರರ್ಸ್ ಇಂದ ಇದೇ ರೀತಿ ಸಪೋರ್ಟ್ ಇರಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕೋರ್ತಾ ಇದ್ದೀನಿ. ಹಾಗೆ ಇನ್ನೊಂದೇನು ಅಂತಂದ್ರೆ ಒಂದೆರಡು ಕ್ಲಾಸ್ ಆಬ್ಸೆಂಟ್ ಆಗ್ಬೋದು, ಅದಕ್ಕೆ ಅಟೆಂಡೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ನಾವು. ಪ್ಲೀಸ್ ಡೋಂಟ್ ಟೆಲ್ ಆಲ್ ದಿ ಈವೆಂಟ್ಸ್ ಶುಡ್ ಬಿ ಆಫ್ಟರ್ 4 o'clock. ಇಟ್ಸ್ ಲೈಕ್ ಹಾಯ್ ಫ್ರೆಂಡ್ಸ್, ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ಸ್ ಎಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಹಲವಾರು ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಬಟ್ ಈ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಇದು ನಾನು ಓದ್ತಿರೋ ದ ಟಾಪೆಸ್ಟ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇವತ್ತು ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನು ಎತ್ನಿಕ್ ಡೇ ಇತ್ತು, ಆ ಎತ್ನಿಕ್ ಡೇ ಒಂದು ಎಂಥೂಸಿಯಾಸ್ಟಿಕ್ ಅಟ್ಮಾಸ್ಫಿಯರನ್ನೇ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್, ಯಾರೆಲ್ಲ ನನ್ನಿಂದ ಇದ್ದಾರೋ ಅವರು. ಯಾಕಂತಂದರೆ ನಮ್ಮ ಡಿಪಾರ್ಟ್ಮೆಂಟು ಫೆಸ್ಟ್ನ ತುಂಬ ಗ್ರ್ಯಾಂಡು, ಅಂದರೆ ಪ್ರೀವಿಯಸ್ಲಿ ಬಿಫೋರ್ ಇದಕ್ಕಿಂತ ಅಂದರೆ ನಮ್ಮ ಹಳೆ ಬ್ಯಾಚ್ಗಳು ಯಾರೂ ಮಾಡಿರಬಾರ್ದು, ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದೇ ರೀತಿಲಿ ಅದಕ್ಕೆ ಕಷ್ಟನೂ ಪಡ್ತಾ ಇದ್ದಾರೆ ಎಲ್ಲರೂ. ಈಚ್ ಆ್ಯಂಡ್ ಎವ್ರಿ ಒನ್ ಇಲ್ಲಿ ಯಾರ್ಯಾರು ನಿಂತಿದ್ದಾರೋ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು. ಸೊ ಎಲ್ಲ ಡಿಫ್ರೆಂಟ್ ಈವೆಂಟ್ಸ್ ಕಂಡಕ್ಟ್ ಮಾಡಿ ಆದಷ್ಟು ಡಿಫ್ರೆಂಟಾಗಿ ಮಾಡೋಣ, ಒಳ್ಳೆ ಸಕ್ಸಸ್ಫುಲ್ಲಾಗಿ ಮಾಡೋಣ ಅಂದ್ಕೊಂಡು ತುಂಬ ಕಷ್ಟಪಟ್ಟು ಪಾಪ 6 ಗಂಟೆಗೆ ಹೋಗ್ತಾರೋ 7 ಗಂಟೆಗೆ ಹೋಗ್ತಾರೋ ಮನೆಗೆ. ಈವೆಂಟ್ಸ್ ಅಂತೂ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ. ಆ್ಯಂಡ್ ನಮ್ಮ ಫ್ಯಾಕಲ್ಟೀಸ್ ಯಾರಿದ್ದಾರೆ ಅವರೆಲ್ಲ ತುಂಬಾ ಎಂಕರೇಜ್ಮೆಂಟ್ ಕೊಡ್ತಾರೆ. ಬಟ್ ಏನು ಅಂತಂದರೆ ಒಂದೇ ಒಂದು ವಿಷಯ, ಎಲ್ಲೋ ಒಂದು ಕಡೆ ನೀವೇನಾದರೂ ಮಾಡ್ಕೊಳ್ಳಿ 4 ಗಂಟೆ ಮೇಲೆ ಮಾಡ್ಕೊಳ್ಳಿ ಅಂತಾರೆ. ಸೊ ಟೈಮ್ ಸಾಕಾಗಲ್ಲ, ಅಟೆಂಡೆನ್ಸ್ ಸಿಗೋಲ್ಲ, ಅದೊಂದು ದೊಡ್ಡ ತಲೆನೋ ಆಗಿಬಿಟ್ಟಿದೆ. ದಟ್ಸ್ ಫೈನ್. ಎನಿವೇ ಗೈಸ್, ಥ್ಯಾಂಕ್ ಯು ಆಲ್ ಆಫ್ ಯು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಗ್ಯಾಂಗ್. ನಮ್ಮ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ತುಂಬ ಸಪೋರ್ಟಿವ್. ಆ್ಯಕ್ಚುಲಿ ಸಪೋರ್ಟಿವ್ ಅಂತಂದರೆ ನಾನು ಇಲ್ಲ ಅಂದರೆ ಇಲ್ಲ, ಚಂದ್ರು ಅಂದ್ಕೊಂಡು. ಸೊ ಅಂಥ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡ್ಕೊಂಡಿದ್ದೆ ಯಾವುದೋ ಜನ್ಮದಲ್ಲಿ. ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ಎನಿವೇ, ಮತ್ತು ಇವತ್ತು ಸ್ಪೆಷಲಿ ನಮ್ಮ ಕೋಯಾಂಕರ್ ದೀಪಿಕಾ ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಮಚ್. ಆ್ಯಂಡ್ ಸೊ ನಮ್ಮ ಗ್ಯಾಂಗಲ್ಲಿ ನಿತಿನ್ ನನಗೆ ಗೆದ್ದಿದ್ದಾರೆ. ಸೊ ಅವನಿಗೆ ಒಂದು ಸತಿ ಎಲ್ಲರ ಕಡೆಯಿಂದ ಕಂಗ್ರ್ಯಾಟ್ಸ್. ಆಲ್ ರೈಟ್. So one more girl is there. Look at her face. Okay, telecom. All right, telecom 3rd year rocking ಆಗಿರಬೇಕು, ಫುಲ್ ರಾಕ್ ದ ಶೋ. ಆ್ಯಂಡ್ ಇವಾಗಲ್ಲ, till the 30th midnight ಆಯಿತಾ, we should rock on. Fine? Okay, that's the spirit. All right, guys. Okay, let's say all the best to Taranga 2015. ಆಲ್ ರೈಟ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿದ್ದೀನಿ. ಇಲ್ಲಿ ಮಾಡೋಕ್ಕೆ ತುಂಬ ವಿಶಿಷ್ಟ ಆಗಿತ್ತು, ತುಂಬ ಖುಷಿ ಆಯಿತು ನನಗಂತೂ. ಸೊ ಮಿಕ್ಕಿದೇನಾದರೂ ಇದ್ದರೆ ಮುಂದೆ ಮಾತಾಡೋಣ. ಅದುವರೆಗೂ ನೋಡ್ತಾ ಇರಿ BSL. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಕ್ಯಾಮ್ರಾ ಆ್ಯಂಡ್ ಪ್ರಕಾಶ್ ಸರ್ ಎಸ್ಪೆಷಲಿ. ಅವ್ರು ಪಾಪ ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲರೂ ಥ್ಯಾಂಕ್ ಯು ವೆರಿ ಮಚ್. ಸೊ ಹೋಪ್ ಯು ಗೈಸ್ ಎಂಜಾಯ್ ದ ಪ್ರೋಗ್ರಾಮ್. ಆಲ್ ರೈಟ್, ಥ್ಯಾಂಕ್ ಯು.